ಹಲೋ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ನೆಟ್ ಬಟ್ಟೆಯನ್ನು ನೆಟ್ ಫ್ಯಾಬ್ರಿಕನ್ನು ಈ ರೀತಿ ಸುಂದರವಾದ ಗುಲಾಬಿ ಹೇಗೆ ಮಾಡುವುದೆಂದು ನೋಡೋಣ. ಇದರಲ್ಲಿ ನೀವು ಕಲಿಬೇಕಾದದ್ದು ಇದಕ್ಕೆ ಮೊದಲು ಒಂದು ನೆಟ್ ಫ್ಯಾಬ್ರಿಕ್ ತಗೊಳ್ಬೇಕು. ಅದಕ್ಕೆ ಅಳತೆ ಕತ್ತರಿಯಲ್ಲಿ ನೋಡಿ ಇದೇ ಥರ ಒಂದು ಸ್ಕ್ವೇರ್ ಚಿಕ್ಕ ಮೊಗ್ಗೆ ಥರ ಮಾಡುವಂಥ ಗುಲಾಬಿ ಚಿಕ್ಕದೊಂದು ಕಟ್ ಮಾಡಿದ್ದು ಕ್ರಾಸ್ ಪೀಸನ್ನು ಕಟ್ ಮಾಡ್ತೇನೆ. ನಿಮಗೆ ಇದು ತ್ರಿಭುಜ ಆಕಾರಕ್ಕೆ ನೋಡ್ಕೊಳ್ಳಿ. ತ್ರಿಭುಜ ಆಕಾರದಲ್ಲಿ ಚಿಕ್ಕ ಒಂದು ಪಟಲನ್ನು ಕಟ್ ಮಾಡ್ತೇನೆ. ನಾನು ಆಲ್ರೆಡಿ ದೊಡ್ಡ ಹೂವನ್ನು ಮೊದಲೇ ವಿಡಿಯೋದಲ್ಲಿ ಹಾಕಿದ್ದೇನೆ. ಆ ವಿಡಿಯೋ ನೀವು ನೋಡಿದರೆ ಯಾವ ರೀತಿಯಲ್ಲಿ ಕಟ್ ಮಾಡೋದು ಗೊತ್ತಾಗ್ತದೆ. ಈಗ ಚಿಕ್ಕ ಒಂದು ಮೊಗ್ಗೆ ಥರ ಇರುವ ಒಂದು ಗುಲಾಬಿ ಹೂವನ್ನು ಯಾವ ಥರ ನಾವು ಮಾಡಬೇಕು, ಇದಕ್ಕೆ ನಾವು ಚಿಕ್ಕ ಪೆಟಲನ್ನು ತಗೊಳ್ಬೇಕಾಗ್ತದೆ. ಇದೇ ಥರ ತ್ರಿಭುಜ ಆಕಾರಕ್ಕೆ ಸ್ವಲ್ಪ ಮಡಚಿಕೊಂಡ್ರೆ ಚಿಕ್ಕ ಪೆಟಲ್ ಕಟ್ ಮಾಡಿ ರೆಡಿ ಮಾಡಿ ಇಡ್ಬೋದು. ನಿಮಗೆ ಒಂದು ಗುಲಾಬಿಗೆ ಎಷ್ಟು ಬೇಕು ಅಂತ ನೋಡ್ಕೊಳ್ಬೋದು. ನಿಮಗೆ ಎಷ್ಟು ಬೇಕಾದರೂ ಅದನ್ನು ಮಾಡ್ಬೋದು. ಇದು ನಾವು ಚಿಕ್ಕ ಪೆಟಲ್ ಮಾಡಿ ಚಿಕ್ಕ ಕಟ್ ಮಾಡಿ ಇಡ್ತೇವೆ. ನೋಡ್ಕೊಳ್ಳಿ, ಮೊದಲು ಇದೇ ರೀತಿ ತ್ರಿಭುಜ ಆಕಾರಕ್ಕೆ ಮಡಚಿ ಎರಡು ಬದಿಯಿಂದ ಕೂಡ ಮಡಚಬೇಕು. ಮಡಚಿ ಹಿಂಬದಿಯಿಂದ ಸ್ವಲ್ಪ ರೋಲ್ ಥರ ಮಾಡಬೇಕು. ಎದುರು ಭಾಗದಿಂದ ಮಡಚಿದ್ರಿ ಹಿಂಬದಿಯಿಂದ ನೀವು ಸ್ವಲ್ಪ ರೋಲ್ ಥರ ಮಾಡಿ ಕಾಣ್ತದಲ್ಲ, ಇದೇ ಥರ ಕೈಯಿಂದ ಸ್ವಲ್ಪ ರೋಲ್ ಥರ ಎರಡು ಬದಿ ಕೂಡ ರೋಲ್ ಥರ ಮಾಡಿದರೆ ಆಯಿತು. ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇದೇ ಥರ ಹಿಂಬದಿಯಿಂದ ಎರಡು ಬದಿಯಿಂದ ಕೂಡ ರೋಲ್ ಥರ ಮಾಡಬೇಕಾಗ್ತದೆ. ಇದೇ ಥರ ಮಾಡಿದರೆ ಆಯಿತು. ಎಲ್ಲ ಪಟಲನ್ನು ಇದೇ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಇದಕ್ಕೆ ತುಂಬ ಏನು ಬೇಡಕ್ಕಂತಿಲ್ಲ. ಇದಕ್ಕೆ ಒಂದು ಸಣ್ಣ ಕಡ್ಡಿ ಬೇಕಾಗ್ತದೆ, ಮತ್ತು ಒಂದು ಗ್ರೀನ್ ಟೇಪ್ ಕೂಡ ಇದಕ್ಕೆ ಬೇಕಾಗ್ತದೆ. ಇಷ್ಟು ಇದ್ರೆ ನಿಮಗೆ ಯಾವ ಕಲರಲ್ಲಿ ಕೂಡ ನಿಮಗೆ ರೋಸ್ ಮಾಡ್ಬೋದು. ಒಂದು ಫ್ಯಾಬ್ರಿಕ್ ಬಟ್ಟೆ ತಗೊಂಡ್ರೆ ಸಾಕು. ನೋಡಿ, ನಾನು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದೊಂದು ಚಿಕ್ಕ ಒಂದು ರೋಸ್ ಮೊಗ್ಗೆ ಥರ ಮಾಡೋದು. ಅರಳಿದ ಹೂವು ನಾವು ಥರವೇ ನಾವು ಮಾಡಿ ತೋರಿಸ್ತೇವೆ. ನೋಡ್ಕೊಳ್ಳಿ, ಇದೇ ಥರ ಚಿಕ್ಕ ಮೊಗ್ಗೆ ಥರ ಮಾಡಿ ತುಂಬ ನಿಮಗೆ ಎಷ್ಟು ಬೇಕಾದರೆ ಯಾವ ಕಲರ್ ಬೇಕಾದರೆ ತಗೊಳ್ಬೋದು. ಇದನ್ನು ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿ ಪೆಟಲ್ ಮಾಡಿ ಇಟ್ಕೊಂಡಿದ್ರೆ ಆಯಿತು. ನೋಡ್ಕೊಳ್ಳಿ, ಇದನ್ನು ಪೆಟಲ್ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಎಷ್ಟು ಬೇಕಾದರೂ ಇದನ್ನು ರೋಸ್ ಮಾಡ್ಬೋದು. ಯಾವ ಕಲರ್ ಬೇಕಾದರೆ ನಿಮಗೆ ರೆಡ್ ಆರೆಂಜ್ ಯಾವ ಕಲರ್ ಬೇಕಾದರೆ ನಿಮಗೆ ಪೆಟಲಲ್ಲಿ ಮಾಡ್ಬೋದು. ಇದೊಂದು ಚಿಕ್ಕ ಮೊಗ್ಗೆ ಥರ ನಾನು ಮಾಡೋದಷ್ಟೇ. ನೋಡ್ಕೊಳ್ಳಿ, ದೊಡ್ಡ ಹೂವಲ್ಲ, ಚಿಕ್ಕ ಹೂವು. ಇದೇ ಥರ ಎಲ್ಲವನ್ನು ಅದರ ಹಿಂಬದಿಗೆ ಬರುವ ಹಾಗೆ ಇಡ್ಕೋಬೇಕು. ಒಂದು ಹಗ್ಗ ತೆಕ್ಕೊಂಡು ನೂಲು ತೆಕ್ಕೊಂಡು 2-3 ಕಟ್ಟು ಸುತ್ತಿದರೆ ಒಂದು ಲಾಕ್ ಹಾಕಿ. ಎಲ್ಲ ದೊಡ್ಡ ರೋಸೇ ಮಾಡೋದಕ್ಕಿಂತ ಅದರ ಮಧ್ಯದಲ್ಲಿ ಮೊದಲಿಗೆ ಚಿಕ್ಕ ರೋಸ್ ಮಾಡಿ ಇಡ್ಬೋದು. ಇದು ನಾನೊಂದು ಮೊದಲಿಗೆ ಒಂದು ಚಿಕ್ಕ ರೋಸ್ ನಿಮಗೆ ತೋರಿಸ್ತೇನೆ. ಆಲ್ರೆಡಿ ದೊಡ್ಡ ರೋಸ್ಗಳನ್ನು ಹಿಂದಿನ ವೀಡಿಯೋದಲ್ಲಿ ನಾವು ಹಾಕಿದ್ದೇವೆ. ಅದನ್ನು ಯಾವ ರೀತಿಯಲ್ಲಿ ಕಟ್ ಮಾಡಿದ್ದೇವೆ ಅಂತ ಈ ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗ್ಬೋದು. ನೋಡ್ಕೊಳ್ಳಿ, ಗ್ರೀನ್ ಟೇಪನ್ನು ಅದರ ಕೆಳಭಾಗ ಸ್ವಲ್ಪ ಅಲ್ಲಿ ದಪ್ಪದಿಂದ ಸುತ್ತಬೇಕಾಗ್ತದೆ. ಹೂವಿನ ಅಲ್ಲಿ ಹತ್ತಿರ ನೋಡ್ಕೊಳ್ಳಿ. ಇನ್ನು ಕೆಳಗೆ ಈಗ ತಿರುಗಿಸ್ತಾ ಬಂದರೆ ನಿಮಗೆ ಈಸಿಯಲ್ಲಿ ಆಗ್ಬೋದು. ನೋಡ್ಕೊಳ್ಳಿ, ಇದೇ ಥರ ಮಾಡ್ಬೋದು. ಇದಕ್ಕೆ ನಿಮಗೆ ಲೀಫ್ ಬೇಕಾದರೆ ಇದಕ್ಕೆ ಲೀಫ್ ಗ್ರೀನ್ ಅದರದ್ದೇ ನಿಮಗೆ ಫ್ಯಾಬ್ರಿಕ್ ಬೇಕು ಅಂತಿಲ್ಲ. ಅದಕ್ಕೊಂದು ಕ್ರಾಫ್ಟ್ ಪೇಪರ್ ಗ್ರೀನ್ ಇಲ್ಲದ್ರೆ ಒಂದು ಬಣ್ಣಕ್ಕಾಗದ ಆದರೂ ಇದ್ದರೂ ಆಗ್ಬೋದು. ಇದು 4 ಕಲರ್ ಬೇರೆ ನಿಮಗೆ ತೋರಿಸಲಿಕ್ಕೆ ಬೇಕಾಗಿ ನಾನು ತಗೊಂಡದ್ದು. ಬೇಕಾದರೆ ಆಲ್ರೆಡಿ ನಾನೊಂದು ಹೂವಿನ ಆಕಾರಕ್ಕೆ ಅದರಲ್ಲಿ ಇಟ್ಟಿದ್ದೇನೆ. ಇದು ನಾನು ಒಂದು ತೋರಿಸ್ತೇನೆ. ಚಿಕ್ಕದೊಂದು ಪೆಟಲ್ ಇದೇ ರೀತಿಯಲ್ಲಿ ಕಟ್ ಮಾಡಿ ಇಟ್ಟರೆ ಆಯಿತು. ನಿಮಗೆ ಬೇಕಾದರೆ ರೋಸ್ ಪೆಟಲ್ ಥರ ಇದೊಂದು ಅದರ ರೋಸ್ ಎಲೆಯನ್ನು ಬೇಕಾದರೆ ನಿಮಗೆ ಯಾವ ಕಲರಲ್ಲಿ ಬೇಕಾದರೂ ಇಡ್ಬಾದ್ರೆ ಗ್ರೀನ್ ಕಲರ್ ಇದ್ದರೆ ಪೇಪರ್ ಇದ್ದರೆ ನೀವು ಕಾಗದಿದ್ದರೆ ಅದನ್ನು ಮಾಡ್ಬೋದು. ಇಲ್ಲಾಂದರೆ ಬೇಕು ಅಂತಿಲ್ಲ, ಅದೇ ಥರ ಇಟ್ಕೊಂಡ್ರೂ ಆಗ್ತದೆ. ಬೇಕಿದ್ರೆ ಇದನ್ನು ಮಾಡ್ಬೋದು. ನಿಮಗೆ ಈ ಚಾನಲ್ ಈ ರೋಸ್ ಇಷ್ಟವಾದರೆ ಈ ಚಾನಲ್ಗೆ ರೋಸ್ ಮಾಡೋದು ನಿಮಗೆ ಇಷ್ಟ ಆದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದರಲ್ಲಿ ಬೇರೆ ಹೂಗಳು ಮತ್ತು ಬ್ಲೌಸ್ ಸ್ಟಿಚಿಂಗ್, ಬ್ಲೌಸ್ ಕಟ್ಟಿಂಗ್ ಎಲ್ಲ ವೀಡಿಯೋ